ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ಅತಿಬಲ ಸೊಪ್ಪು ಅಂತ. ಈ ಅತಿಬಲ ಸೊಪ್ಪು ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ. ಈ ಸೊಪ್ಪನ್ನು ನರಗಳ ವೀಕ್ನೆಸ್ ಇರುವವರು ಈ ಸೊಪ್ಪನ್ನು ಒಂದೊಂದು ಎಲೆ ತೊಳೆದು ತಿನ್ನುತ್ತಾ ಬಂದರೆ ದೇಹವು ಗಟ್ಟಿಯಾಗುತ್ತದೆ, ನರಗಳ ದೌರ್ಬಲ್ಯವೂ ಸಹ ಹೋಗುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಈ ಸೊಪ್ಪು ತಿನ್ನಲು ಬೆಂಡೆಕಾಯಿಯಂತೆ ಇರುತ್ತದೆ. ಈ ಸೊಪ್ಪಿನಿಂದ ಎಣ್ಣೆಯನ್ನು ಸಹ ತಯಾರು ಮಾಡಿ ಉಪಯೋಗಿಸಬಹುದು. ಈ ಸೊಪ್ಪು ಜೊತೆಗೆ ಮಂಕರವಳ್ಳಿ ಹಾಗೂ ಲಕ್ಳಿ ಸೊಪ್ಪನ್ನು ಸೇರಿಸಿ ಇದರ ಜೊತೆಗೆ ಚಕ್ಕೆ, ಲವಂಗ, ಅರಿಶಿನ, ಶುಂಠಿ ಇವುಗಳನ್ನು ಸೇರಿಸಿ ಎಣ್ಣೆಯನ್ನು ಅಂದರೆ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆ ಪ್ಯೂರ್ ಇದರ ಜೊತೆಯಲ್ಲಿ ಲೋ ಫ್ಲೇಮಲ್ಲಿ ಬೇಯಿಸಿ ಇದನ್ನು ಬಳಸುತ್ತಾ ಬಂದರೆ ಎಂತಹ ನೋವು, ಬಾಧೆಗಳು, ಕಾಲುಗಳ ಸೆಳೆತ ಇದ್ದರೆ ಹೋಗಲಾಡಿಸುವ ಶಕ್ತಿ ಈ ಸೊಪ್ಪುಗಳಿಗೆ ಇದೆ ಎಂದು ಹಿರಿಯರು ಹೇಳುತ್ತಾರೆ. ನೀವುಗಳು ಇಂತಹ ಎಣ್ಣೆಯನ್ನು ಮಾಡಿ ಬಳಸಬಹುದು. ಇದಕ್ಕೆ ಕೇವಲ 150ರಿಂದ 200 ರೂಪಾಯಿ ಖರ್ಚು ಮಾತ್ರ ಆಗುತ್ತದೆ. ಒಮ್ಮೆ ನೀವು ಈ ಎಣ್ಣೆಯನ್ನು ಮಾಡಿಕೊಂಡರೆ ಕನಿಷ್ಠ ಪಕ್ಷ 3 ತಿಂಗಳಾದರೂ ಬಳಸಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಧನ್ಯವಾದಗಳು.